ಹಿಂದಿನ ವಿಡಿಯೋದಲ್ಲಿ ಬ್ರೇಕ್ಔಟ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಫೇಕ್ಔಟ್ ಬಗ್ಗೆ ತಿಳ್ಕೊಳ್ಳೋಣ. ಫೇಕ್ಔಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಮಾರ್ಕೆಟು ಒಂದು ಬುಲ್ಲಿಶ್ ಕ್ಯಾಂಡಲ್ ಇದ್ರ ಎಬೋ ಹೋಗಿರುತ್ತೆ. ಬೈ ದ ಟೈಮ್, ಫಾರ್ ಎಕ್ಸಾಂಪಲ್ ನಾನು 3 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ 3 ಮಿನಿಟ್ಸ್ ಒಳಗಡೆ ಮಾರ್ಕೆಟ್ ಮೇಲ್ಗಡೆ ಹೋಗಿರುತ್ತೆ. ಬಟ್ ಈ ಟೈಮ್ ಫ್ರೇಮ್ ಕಂಪ್ಲೀಟ್ ಆಗೋದರ ಒಳಗಡೆ ಮಾರ್ಕೆಟ್ ಏನಾದರೂ ಜಸ್ಟ್ ಟೇಲ್ ಮಾಡಿ ವಾಪಸ್ ರಿವರ್ಸ್ ಬಂದರೆ ಇದಕ್ಕೆ ನಾವು ಫೇಕ್ ಔಟ್ ಅಂತ ಕರಿತೀವಿ. ಸೊ ಯಾವಾಗಲೂ ಈ ಟೈಮ್ ಫ್ರೇಮ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಈ ಟೈಮ್ ಫ್ರೇಮ್ನ ಮಾರ್ಕೆಟ್ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಂದರೆ ನಾನು ಬ್ರೇಕ್ಔಟ್ ಅಂತ ಕರಿತೀನಿ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಸಸ್ಟೇನ್ ಆಗದೆ ರಿವರ್ಸ್ ಬಂದು ಬಾಡಿ ಈ ಥರ ಫಾರ್ಮ್ ಆಗಿದೆ ಅಂದರೆ ಇದು ಇನ್ವರ್ಟೆಡ್ ಹ್ಯಾಮರ್. ಸೊ ಇಲ್ಲಿ ಜನ ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಇಂದ ಕೆಳಗಡೆ ಟ್ರೆಂಡ್ ರಿವರ್ಸಲ್ ಆಗಿ ಬೀಳಬಹುದು ಅಂತ ಅರ್ಥ. ಸೊ ಇದೇ ಥರ ಸಪೋರ್ಟ್ ಹತ್ರ ಕೂಡ ಸಪೋರ್ಟ್ ಬ್ರೇಕ್ ಆದರೂ ಕೂಡ, ಫಾರ್ ಎಕ್ಸಾಂಪಲ್ ಒಂದು ಬಿಯರಿಶ್ ಮಾರುಬೋಜೋ ಕ್ಯಾಂಡಲ್ ಈ ಥರ ಹೋಗಿದೆ ಮಾರ್ಕೆಟು, ಆ್ಯಂಡ್ ವಿತಿನ್ 3 ಮಿನಿಟ್ಸ್ ಒಳಗಡೆ ಅಥವಾ 5 ಮಿನಿಟ್ಸ್ 15 ಮಿನಿಟ್ಸ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ವಾಪಸ್ ರಿವರ್ಸ್ ಬಂದು ಮಾರ್ಕೆಟಿಂದ ಈ ಥರ ಹ್ಯಾಮರ್ ಕ್ಯಾಂಡಲ್ ಥರ ಕಂಡ್ರೆ ಇದಕ್ಕೇನರ್ಥ? ಇದು ರಿಜೆಕ್ಷನ್ ಆಗಿದೆ. ಸೊ ಇಲ್ಲಿ ಮಾರ್ಕೆಟು ಸಪೋರ್ಟ್ನ ತೊಗೊಂಡಿದೆ. ಸೊ ಇದಕ್ಕೆ ಫೇಕ್ ಔಟ್ ಅಂತ ಕರಿತೀವಿ. ಸೊ ಯಾವಾಗಲೂ ಟೈಮ್ ಫ್ರೇಮ್ ಯೂಸ್ ಮಾಡುವಾಗ ಇಂಟ್ರಾಡೇಗೆ 3, 5, 15 ಮಿನಿಟ್ಸ್ ಯೂಸ್ ಮಾಡ್ತಾರೆ. ಸೊ 3 ಮಿನಿಟ್ಸಲ್ಲಿ ಅಕ್ಯುರಸಿ ಕಡಿಮೆ, 5 ಮಿನಿಟ್ಸಲ್ಲಿ ಮೀಡಿಯಮ್ ಇರುತ್ತೆ, 15 ನಿಮಿಷದಲ್ಲಿ ಅಕ್ಯುರಸಿ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡುವಾಗ ಕ್ಯಾಂಡಲ್ ಕ್ಯಾನ್ ಬಿ ವೆರಿ ಬಿಗ್. ಸೊ ನಮಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು 3 ಮಿನಿಟ್ಸ್ ಯೂಸ್ ಮಾಡ್ತೀನಿ. ನೀವು ಯಾವ್ದು ಯೂಸ್ ಮಾಡ್ತೀರಾ? ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.